ತಾಯಿಯ ಕುರಿತಾಗಿ ಇದು 10ನೇ ವಿಡಿಯೋ. ಒಬ್ಬ ಮಗ ಅವರ ತಾಯಿ ತಂದೆಗಳು ಅವರ ಒಂದು ಪ್ರಸಂಗವನ್ನು ಈ ಸಂದರ್ಭದಲ್ಲಿ ಹೇಳೋದಾದರೆ, ಮಗನನ್ನು ಒಳ್ಳೆಯ ರೀತಿಯಾಗಿ ವಿದ್ಯಾಭ್ಯಾಸ ಕಲಿಸಿದ ಮೇಲೆ ಮಗ ವಿದ್ಯಾಭ್ಯಾಸದ ನಂತರ ಒಂದು ದೊಡ್ಡ ಹುದ್ದೆಯಲ್ಲಿ ಆತ ಕೆಲಸ ಮಾಡ್ತಿರ್ತಾನೆ. ಒಮ್ಮೆ ತಾಯಿ ತನ್ನ ಗಂಡನಿಗೆ ಹೇಳ್ತಾಳೆ, ಮಗ ದೊಡ್ಡ ನೌಕರಿ ಮಾಡಕತ್ತಾನ್ರಿ, ನಾವು ಅವನ ಆಫೀಸಿಗೆ ಹೋಗಿ ಅವ ಹೇಗೆ ಕೂತಿರ್ತಾನೆ, ಎಂಥ ಕುರ್ಚಿ ಮೇಲೆ ಕುಂತಿರ್ತಾನೆ, ಯಾವ ಸ್ಥಾನದಲ್ಲಿದ್ದಾನೆ ಅಂತ ಅವನ ಸ್ಥಾನಮಾನ ಸ್ವಲ್ಪ ನೋಡ್ಬೇಕಂತ ನನಗೆ ಆಸೆ ಆಗಿದೆ. ದಯವಿಟ್ಟು ಇವತ್ತು ಮಗ ಏನು ನೌಕರಿ ಮಾಡ್ತಾನೆ, ಆಫೀಸರ್ ಅದಾನ, ಆ ಆಫೀಸಿಗೆ ಹೋಗಣ್ರಿ ಅಂಥೇಳಿ ಗಂಡನಿಗೆ ಹೆಂಡತಿ ಹೇಳ್ತಾಳೆ. ಆಗಲಿ ಅಂಥೇಳಿ ಗಂಡ ಹೆಂಡತಿ ಇಬ್ಬರು ಕೂಡಿ ಮಗ ಏನು ಕೆಲಸ ಮಾಡ್ತಿದ್ನಲ್ಲ ಹೈಯರ್ ಆಫೀಸರ್ ಆಗಿ ಆ ಕಚೇರಿಗೆ ಹೋಗ್ತಾರೆ. ಹೋಗಿ ಹೊರಗೆ ನಿಂತ್ಕೊಂಡು ಅಲ್ಲಿ ಹೇಳ್ತಾರೆ. ಅಲ್ಲಿ ಸಿಪಾಯಿ ಬರ್ತಾನೆ. ಯಾರು ಬೇಕಮ್ಮ ಅಂತ ಕೇಳ್ತಾನೆ. ಇಲ್ರಿ, ನಮ್ಮ ಮಗ ಬಸ್ಸು ಅದನಲ್ಲ, ಸ್ವಲ್ಪ ಬಸ್ಸನ್ನು ಕರೀರಿ ಅಂತಾಳೆ ಅವರವ್ವ. ಅವಾಗ ಬಸ್ಸು ಅಂದ್ರೆ ಯಾರಂತ ಗೊತ್ತಾಗೋದಿಲ್ಲ ಆ ಸಿಪಾಯಿಗೆ. ಇಲ್ರಿ, ಒಬ್ಬ ಆಫೀಸರ್ ಇದ್ದಾನಲ್ಲ, ಅವ ನಮ್ಮ ಮಗ, ಅವನಿಗೆ ಕರೀರಿ ಅಂತ ಸಿಪಾಯಿಗೆ ಮತ್ತೊಮ್ಮೆ ಹೇಳ್ತಾಳೆ. ಒಳಗೆ ಹೋಗಿ ಆಫೀಸರ್ ಹೆಸರು ಬಸವರಾಜ್ ಇರ್ತದೆ. ಮತ್ತು ತಾಯಿ ತಂದೆಯವರು ಪ್ರೀತಿಯಿಂದ ಬಸವ ಅಂತ ಕರೀತಿರ್ತಾರೆ. ಅದಕ್ಕೆ ಅವರು ಬಸವನ ಕರೀರಿ ಅಂತ ಹೇಳಿದಾಗ ಆ ಸಿಪಾಯಿ ಒಳಗೆ ಹೋಗಿ ಆಫೀಸರ್ ಹೇಳ್ತಾನೆ ಆಫೀಸರಿಗೆ, ಹೊರಗೆ ಯಾರೋ ಒಬ್ಬರು ದಂಪತಿಗಳು ಬಂದಿದ್ದಾರೆ, ಅವರು ನಿಮ್ಮ ತಂದೆ ತಾಯಿ ಅಂತೆ ಸರ್, ನಿಮ್ಮನ್ನು ನೋಡಲಿಕ್ಕೆ ಬಂದಾರ ಅಂತ ಸಿಪಾಯಿ ಹೇಳ್ತಾನೆ. ಅವಾಗ ಆಫೀಸರ್ ಆಗಿದ್ನಲ್ಲ ಆ ಮಗ ಹೊರಗೆ ಬಂದು ನೋಡ್ತಾನೆ. ತಂದೆ ತಾಯಿ ಗ್ರಾಮೀಣ ಭಾಗದವರು, ರೈತಾಪಿ ಕುಟುಂಬ. ತಂದೆ ಹಂಗೆ ಮತ್ತು ಡ್ರೆಸ್ ಒಂಥರ ಡರ್ಟಿ ಅಂತ ಹೇಳ್ತೀವಲ್ಲ ಆ ಟೈಪ್ ಇರ್ತವೆ. ತಾಯಿನೂ ಕೂಡ ಮಾಡರ್ನ್ ಆಗಿರೋದಿಲ್ಲ, ಒಂದು ಹಳೆಯ ಸೀರೆ. ತಂದೆ ಹಳೆಯ ಒಂದು ಹರಿದಿದ್ದು ಧೋತ್ರ, ಪಂಜಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ಹೆಗಲ ಮೇಲೆ ಒಂದು ಟವೆಲ್ ಹಾಕ್ಕೊಂಡಿರ್ತಾನೆ. ಎಲ್ಲ ಹರಡಿದ ಕೂದಲುಗಳು. ಈ ರೀತಿಯಾಗಿ ಹಳ್ಳಿ ಗ್ರಾಮದಿಂದ ಬಂದವರವರು. ಅದನ್ನು ನೋಡಿ, ಅಯ್ಯೋ ನಾನು ದೊಡ್ಡ ಆಫೀಸರ್ ಇದ್ದೀನಿ ಅಂಥೇಳಿ ಅವನಿಗೆ ಮುಜುಗುರಾಗಿ ಆ ಸಿಪಾಯಿಗೆ ಹೇಳ್ತಾನೆ, ಇವರು ನಮ್ಮ ತಂದೆ ತಾಯಿ ಅಲ್ಲಪ್ಪ, ಈ ಅಮ್ಮ ಇದ್ದಾಳಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು, ಕಸ ಮುಸ್ರಿ ಮಾಡ್ಕೊಂಡಿರ್ತಿದ್ಲು, ಆ ಅಮ್ಮನ ಗಂಡ ಇರಬೇಕಾತ, ಪಾಪ ಎದಕ್ಕೋ ಬಂದಿರಬೇಕು, ಅವ್ರು ಗೊತ್ತಾಗ್ಲಾದ, ಅವ್ರನ್ನ ಮನೆಗೆ ವಾಪಸ್ಸು ಕಳಿಸಿಬಿಡು, ಅವ್ರು ನಮ್ಮ ತಂದೆ ತಾಯಿ ಅಲ್ಲ ಅಂಥೇಳಿ ಈ ಪುಣ್ಯಾತ್ಮ ಆಫೀಸರ್ ಏನಾಗಿದ್ನಲ್ಲ ಅವ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ತನ್ನ ಮಗ ಯಾವ ಅಂತಸ್ತಲ್ಲಿದ್ದಾನೆ, ಯಾವ ಸ್ಥಾನಮಾನದಲ್ಲಿದ್ದಾನೆ ಅದನ್ನು ಸ್ವಲ್ಪ ನೋಡಿ ಕಣ್ಣು ತುಂಬಿಸ್ಕೋಬೇಕಂಥೇಳಿ ಅಪ್ಪ ಅಮ್ಮ ಬಂದರೆ ಅವರ ಪರಿಸ್ಥಿತಿಯನ್ನು ನೋಡಿ, ಅವರು ನನ್ನ ತಾಯಿ ತಂದೆನೇ ಅಲ್ಲ ಅಂತ ಹೇಳ್ತಾನಂದರೆ ಈ ಪುಣ್ಯಾತ್ಮ ಅವರ ಮನಸ್ಸಿಗೆ ಹೆತ್ತ ಕರುಳಿಗೆ ಹೇಗಾಗಿರಬಾರ್ದು. ಪಾಪ ವಾಪಸ್ ಹೋಗ್ತಾರೆ. ಹೋಗುವಾಗ ಮಾರ್ಗ ಮಧ್ಯದಲ್ಲಿ ದೇವಸ್ಥಾನ ಇರ್ತದೆ, ಬಸವಣ್ಣ ದೇವರ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ತಾಯಿ ಗಂಡನ ಕರ್ಕೊಂಡು ಹೋಗ್ತಾಳೆ. ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಗುಡಿ ಮುಂದೆ ನಿಂದಿರ್ತಾಳೆ. ಯಪ್ಪ, ನನ್ನ ಮಗ ಆಫೀಸರ್ ಆಗಿದ್ದಾನೆ, ದೊಡ್ಡ ಆಫೀಸರ್ ಆಗಿದ್ದಾನೆ, ಬಸವಣ್ಣ ದೇವರು ನಿನ್ನ ಹರಕೆ ಹೊತ್ತು ನಾನು ಅವನ್ನ ಹಡೆದಿದ್ದೆ, ಅದಕ್ಕೆ ನಾನು ಅವಾಗ ಬಸವರಾಜ ಅಂತ ಹೆಸರಿಟ್ಟಿದ್ದೆ. ಈಗ ನಾವು ಅವನ್ನ
ನೋಡ್ಲಿಕ್ಕೆ ಹೋಗಿದ್ವಿ. ನನ್ನ ಮಗ ಎಂಥ ಒಂದು ಅಂತಸ್ತಲ್ಲಿದ್ದಾನೆ, ಯಾವ ಸ್ಥಾನಮಾನದಲ್ಲಿದ್ದಾನೆ ಅಂಥೇಳಿ ಸ್ವಲ್ಪ ನೋಡಬೇಕು, ನೋಡಿ ಖುಷಿ ಪಡಬೇಕಂತ ನಾವು ಹೋಗಿದ್ವಿ. ಆದರೆ ನನ್ನ ಮಗ ಬಸವ ಅವರು ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿದ್ದಾನೆ. ಪಾಪ ಅವಂಗ ತಿಳಿಲಾರ್ದೆ ಹೇಳಿದ್ದಾನೆ. ದೇವರೇ, ದಯವಿಟ್ಟು ನನ್ನ ಮಗನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಡ. ಅವ ಎಷ್ಟೊತ್ತಿದ್ದರೂ ನನ್ನ ಮಗ ಆಫೀಸರ್ ಇದ್ದಾನೆ, ಅವ ತಿಳಿಲಾರ್ದ ತಪ್ಪು ಮಾಡಿದ್ದಾನೆ. ದೇವರೇ, ದಯವಿಟ್ಟು ಅವನನ್ನು ಕ್ಷಮಾ ಮಾಡು, ಅವನಿಗೆ ಯಾವುದೇ ಒಂದು ಶಿಕ್ಷೆ ಕೊಡಬೇಡ ಅಂಥೇಳಿ ಆ ಬಸವಣ್ಣ ದೇವರ ದೇವಸ್ಥಾನದ ಎದುರಿಗೆ ನಿಂತುಕೊಂಡ ಆ ತಾಯಿ ತಂದೆಗಳು ಕೈ ಮುಗಿದು ಮಗನ ಒಳಿತನ್ನು ಬಯಸ್ತಾರೆ ಅಂತಂದರೆ ಇದು ಎಂಥ ಒಂದು ರೋಚಕ ಕತೆ. ಆನಂತರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಮ್ಮ ಹೇಳ್ತಾಳೆ, ರೀ ಇವತ್ತು ನಮ್ಮಿಬ್ಬರದು ಈ ಭೂಮಿ ಋಣ ತೀರ್ತು ಅಂತ ಅನ್ನಿಸ್ತದೆ. ದಯವಿಟ್ಟು ನಾವು ಶಾಶ್ವತವಾಗಿ ಚಿರನಿದ್ರೆಗೆ ಹೋಗ್ಬೇಕಂತ ಸಂಕಲ್ಪ ನನಗಾಗ್ತದೆ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಅಂಥೇಳಿ ಆ ತಾಯಿ ಅಂದರೆ ತನ್ನ ಪತಿಗೆ ಕೇಳ್ತಾಳೆ. ಆಮೇಲೆ ಅವನು ಹೇಳ್ತಾನೆ, ಜೀವನದಲ್ಲಿ ಕಷ್ಟ ಸುಖಗಳನ್ನು ಸಮನಾಗಿ ಹಂಚಿಕೊಂಡು ಈ ಸಂಸಾರದ ಡೋಣಿಯನ್ನು ಅದ್ಭುತವಾಗಿ ಸಾಗಿಸ್ತಕ್ಕಂಥ ಧರ್ಮಪತ್ನಿಯಾದ ನೀನು ಹೋದ್ಮೇಲೆ ನಂದೇನೈತಿ, ಇಬ್ಬರು ಶಾಶ್ವತವಾಗಿ ನಾವು ಚಿರನಿದ್ರೆಗೆ ಹೋಗೋಣ ಅಂಥೇಳಿ ಅವರಿಬ್ಬರು ಚಿರನಿದ್ರೆಗೆ ಹೋಗ್ತಾರೆ. ಈ ತಾಯಿ ತಂದೆಗಳು ಮಗನ ಅಂತಸ್ತನ್ನು ನೋಡಬೇಕು ಅಂಥೇಳಿ ಅವನ ಆಫೀಸಿಗೆ ಹೋದಾಗ ಇವರು ನಮ್ಮ ತಂದೆ ತಾಯಲ್ಲ, ನಮ್ಮ ಮನೆ ಕೆಲಸದವ್ರು ಅಂಥೇಳಿ ಆ ಮಗ ಹೇಳ್ತಾನೆ ಅಂತಂದರೆ ಇದಕ್ಕಿಂತ ಭಯಾನಕರವಾಗಿರ್ತಕ್ಕಂಥ ಎಂಥ ಪ್ರಸಂಗಗಳು ನಮಗೆ ಈ ಪ್ರಪಂಚದಲ್ಲಿ ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ತಾಯಿ ಅಂದರೆ ಅದು ಸುಲಭದ ವಸ್ತುವಲ್ಲ. ನಾನು 7ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾಗ ಚಂದ್ರಮುಖಿಯ ಪ್ರಲಾಪ ಅಂತೇಳಿ ಒಂದು ಶ್ಲೋಕ ಇತ್ತು. ಅಲ್ಲಿ ಮಗ ಲೋಹಿತಾಶ ಸತ್ತಿರ್ತಾನೆ. ತಾಯಿ ಚಂದ್ರಮುಖಿ ಆ ಮಗು ಸತ್ತೈತೋ ಅಥವಾ ಇಲ್ಲ ಅಂಥೇಳಿ ಪರೀಕ್ಷೆ ಮಾಡೋ ಸಲುವಾಗಿ, ಅದು ಮಗು ಯಾಕೆ ಸತ್ತಿತ್ತು ಅಂಥೇಳಿದು ಆ ಕಥೆ ಬೇರೆ. ಮಗ ಲೋಹಿತಾಶ ಸತ್ತಾನೋ ಇಲ್ಲ ಅಂಥೇಳಿ ಪರೀಕ್ಷೆ ಮಾಡೋ ಸಲುವಾಗಿ ಆ ತಾಯಿಯಾದವಳು ಆ ಮಗನನ್ನು ಆ ಶವವನ್ನು ಮುಂದೆ ಹಾಕ್ಕೊಂಡು ಯಾವ ರೀತಿ ಪರೀಕ್ಷೆ ಮಾಡ್ತಾಳಂತಂದರೆ, ನಾನು 7ನೇ ತರಗತಿ ಇದ್ದಾಗ ಒಂದು ಶ್ಲೋಕ ನನಗೆ ಇವತ್ತಿಗೆ ನೆನಪಿದೆ. ಅದನ್ನು ಇವತ್ತು ಈ ಪ್ರಸಂಗದಲ್ಲಿ ಹೇಳಬೇಕು ಅನ್ನಿಸ್ತದೆ. ಲಲನೆ ಮೂಗಿನೋಳು ಸರ ನಳ್ಳೆಯೋಳು ಬೈಲನುಗುರೋಳು ರಗವನೆದೆ ಎಲ್ಲಾಟಮಂ ಕೈಯ ಮೊದಲೋಳು ಮಿಡುಕ ನಂಗದೋಳು ನೋವನಕ್ಷೋಳು ಬೆಳವಂಬಾಳದೋಳು ಬೆಮರನು ಲಲಿತ ಕಂಠದೋಳು ಕನಂಗ್ರಿಯಳು ಹಳಿಗಳ ಚುಟಕ ನಂಗದೋಳು ಅರುಣಾಂಬುಂಸಲಿ ನಾಲಿಗೊಳಿಂಪ ರೋಮದಲ್ಲಿ ಬಲ್ಪ ಕಾಣದೆ ನೊಂದಳು. ಮಗ ಲೋಹಿತಾಶ ಸತ್ತು ಹೋಗಿದಾನಂದ್ರೂ ಕೂಡ ನನ್ನ ಮಗ ಸತ್ತಿಲ್ಲ ಅಂಥೇಳಿ ಅವನ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಪರೀಕ್ಷೆ ಮಾಡಿ ನನ್ನ ಮಗ ಸತ್ತಿಲ್ಲ ಅಥವಾ ಸತ್ತಾನೋ ಇಲ್ಲ ಅಂಥೇಳಿ ಆಕೆಗೆ ಇನ್ನೂ ಭರವಸೆ ಬರ್ತಾ ಇಲ್ಲ. ಅಂದರೆ ತಾಯಿ ಪ್ರೀತಿ, ತಾಯಿ ಮಮತೆ ಅಂದ್ರೇ ಹಾಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ಆ ತಾಯಿಯನ್ನು ನಾವು ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣಬೇಕು. ಆ ತಾಯಿಯ ಒಂದು ಮರ್ಮವನ್ನು ನಾವು ತಿಳಿದು ಹೋದರೆ ಮನುಷ್ಯರಾಗಿ ನಾವು ಹುಟ್ಟಿದಕ್ಕೂ ಸಾರ್ಥಕ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾಯಿ ಕುರಿತಾಗಿ ನಾನು ಮತ್ತೆ ಮಾತಾಡ್ತೇನೆ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅನ್ನೋದೇ ನನ್ನ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ. ನಾನು ಮತ್ತೆ ತಾಯಿ ಬಗ್ಗೆ ಮಾತಾಡ್ತೇನೆ.